ಇಂಡಿಯಾ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಇಂಡಿಯಾ ಡ್ರಾ ಮಾಡುವಂಥ ಪಂದ್ಯನ ಸೋತಿದೆ ಫ್ರೆಂಡ್. ಈ ಒಂದು ಮ್ಯಾಚನ್ನು ಇಂಡಿಯಾ ಕೈಲಿ ಇತ್ತು ಫ್ರೆಂಡ್. ಇಂಡಿಯಾ ಬ್ಯಾಟಿಂಗ್ ಲೈನಲ್ಲಿ ಕಂಪ್ಲೀಟಾಗಿ ಇತ್ತು ಈ ಒಂದು ಮ್ಯಾಚನ್ನು ಡ್ರಾ ಮಾಡೋಕ್ಕೆ. ಆದರೆ ಡ್ರಾ ಮಾಡೋಕ್ಕೆ ಹೋಗಿದ್ರು ಅಥವಾ ಇವರು ಗೆಲ್ಲೋಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಫ್ರೆಂಡ್. ಈ ಒಂದು ಮ್ಯಾಚು ಏನು ಮಾಡಿದ್ರು ಗೆಲ್ಲೋಕ್ಕೆ ಅಸಾಧ್ಯ ಫ್ರೆಂಡ್. ಟೋಟಲ್ ಆಗಿ ಒಂದು ಸೆಷನ್ನಲ್ಲಿ 125 ರನ್ ಬೇಕಿತ್ತು. ಆದರೆ ಒಂದು ಸೆಷನ್ನಲ್ಲಿ ಆಲ್ರೆಡಿ ಇವರು ಪ್ರಮುಖ 33ಗೆ 3 ವಿಕೆಟ್ ಕಳ್ಕೊಂಡಿದ್ರು. ಅಲ್ಲಿಗೆ ಬ್ಯಾಟಿಂಗ್ ಲೈನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬಂದಿರೋ ಬಾಲ್, ಸ್ಟಂಪಿಗೆ ಬಂದಿರೋಂಥ ಬಾಲ್ ಕಟ್ ಮಾಡಬೇಕು, ಆಚೆ ಕಡೆ ಬಂದಿರೋಂಥ ಬಾಲ್ ಕಂಪ್ಲೀಟಾಗಿ ಅಷ್ಟು ಬಿಡಬೇಕು. ಆಗ ಮಾಡಲಿಲ್ಲ ಇಂಡಿಯಾದವರು. ಹೊರಗೆ ಬಂದಂಥ ಬಾಲ್ನು ಕೂಡ ಪೇಸ್ ಮಾಡಿದರು. ವಿರಾಟ್ ಕೊಹ್ಲಿ ಆಗಲಿ, ಹಾಗೆ ರಿಷಬ್ ಪಂತ್ ಆಗಲಿ, KL ರಾಹುಲ್ ಆಗಲಿ, ಇವರೆಲ್ಲ ಆ ಬಾಲಿಗೆ ಸ್ಟಂಪಿಗೆ ಬರುವಂಥ ಬಾಲ್ ಅಲ್ಲ ಫ್ರೆಂಡ್. ಅದು ಟೋಟಲಿ ಹೇಳ್ಬೇಕಂದ್ರೆ ಹೊರಗಡೆ ಅಂತ ಬಾಲು ಹೋಗಿರೋಂಥ ಬಾಲ್ನ ಇವರು ಮುಟ್ಟಿ ಕ್ಯಾಚ್ ಆಗಿದ್ದಾರೆ ಫ್ರೆಂಡ್. ಟೋಟಲಾಗಿ ಹೇಳ್ಬೇಕಂದ್ರೆ ಫ್ರೆಂಡ್, ಟೆಸ್ಟ್ ಮ್ಯಾಚ್ ಅಂದರೆ ಅವ್ರಿಗೇನು ಹೇಳಬೇಕಾಗಿಲ್ಲ. ಟೆಸ್ಟ್ ಮ್ಯಾಚ್ ಏನಂದರೆ ಟೈಮ್ ವೇಸ್ಟ್ ಮಾಡಬೇಕು. ಅದರಲ್ಲಿ ಪ್ರಮುಖ ಅಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಟೆಸ್ಟ್ ಅಂತಾರೆ ಫ್ರೆಂಡ್ ಹೇಳ್ಬೇಕಂದ್ರೆ. ಯಾಕಪ್ಪ ಅಂದರೆ ಈಗ ಮ್ಯಾಚ್ ಸೋಲುತ್ತೆ ಅಂದರೆ ಅದಕ್ಕೆ ಟೈಮ್ ಪಾಸ್ ಮಾಡಲೇಬೇಕು, ಬಾಲ್ ಬೀಟ್ ಮಾಡಬೇಕು, ಬರುವಂಥ ಬಾಲ್ ಅಷ್ಟೇ. ಏನಪ್ಪ ಸ್ಟಂಪಿಗೆ ಬಂತ ಅದಕ್ಕೆ LBW ಆಗಲಿನಂಗೆ ಬ್ಯಾಟ್ ಕೊಡಬೇಕು ಅಷ್ಟೇ. ಇವರು ಎಲ್ಲ ಬಾಲನ್ನು ಟಚ್ ಮಾಡ್ಕೊತ ಹೋದರೆ ಈ ಮ್ಯಾಚನ್ನ ಹೇಗೆ ಡ್ರಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇವ್ರ ಕೈಯಿಂದ ಫ್ರೆಂಡ್. ಆಸ್ಟ್ರೇಲಿಯಾದವರು ನೋಡಿ ಕಲಿಬೇಕು ಇಂಡಿಯಾ ಫ್ರೆಂಡ್ ಬ್ಯಾಟಿಂಗ್ನಲ್ಲೇ. ಆಮೇಲೆ ರಿಷಬ್ ಪಂತ್ ಪ್ರತಿಯೊಂದು ಬಾಲಿಗೂ ಕೂಡ 6 ಹೊಡೆಯೋಕೆ ಹೋಗ್ತಾರೆ. ಮ್ಯಾಚು ಡ್ರಾ ಮಾಡೋರು ಈ ರೀತಿ ಆಡಲ್ಲ ಫ್ರೆಂಡ್. ಟೋಟಲಾಗಿ ಬರುವಂಥ ಬಾಲ್ ಪೇಸ್ ಮಾಡಿದರೆ ಸಾಕು, ಟೈಮ್ ಎಷ್ಟೋ ವೇಸ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಪ್ರಮುಖ ಇನ್ನು ಹೇಳ್ಬೇಕಂದ್ರೆ 11 ಓವರ್ ಅಥವಾ 12 ಓವರ್ ಅಷ್ಟೇ ಇತ್ತು ಬಾಕಿ. 11 ಓವರ್ 12 ಓವರ್. ಒಬ್ಬೊಬ್ಬರು 2 ಓವರ್ ಆಡಿದ್ದೇ ಸಾಕಿತ್ತು. ಮ್ಯಾಚ್ ಹೆಂಗೋ ಟೈ ಆಗಿಬಿಡಿತ್ತು, ಡ್ರಾ ಆಗ್ತಿತ್ತು. ಇನ್ನೂ ಕೂಡ ಇಂಡಿಯನ್ ಕೈಯಲ್ಲಿ ಸೀರೀಸ್ 50-50 ಆಗುವಂಥ ಚಾನ್ಸಸ್ ಇತ್ತು. ಆದರೆ ಇಂಡಿಯನ್ ಕೈಯಲ್ಲಿ ಈಗ ಯಾವುದೇ ಚಾನ್ಸಿಗೂ ಈ ಒಂದು ಕಪ್ನ ತೊಗೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್. ಕೈ ಬಿಟ್ಟ ಹಾಗೆ. ಯಾಕಪ್ಪ ಅಂದರೆ ಆಸ್ಟ್ರೇಲಿಯಾದವರು 2 ಮ್ಯಾಚ್ ಗೆದ್ದಿದ್ದಾರೆ, ಇಂಡಿಯಾದವರು 1 ಮ್ಯಾಚ್ ಗೆದ್ದಿದ್ದಾರೆ ಫ್ರೆಂಡ್. ಇಂಡಿಯಾ 1 ಗೆದ್ದರು, ಇನ್ನೊಂದು ಗೆದ್ದರು. 5ನೇ ಟೆಸ್ಟ್ ಮ್ಯಾಚ್ ಗೆದ್ದರೂ ಕೂಡ ವಿಕೋಲ್ ಆಗುತ್ತೆ. ಸೀರೀಸ್ ಆದರೂ ಕೂಡ ಆಸ್ಟ್ರೇಲಿಯಾಗೆ ಇರುತ್ತೆ ಫ್ರೆಂಡ್. ಅದು 2-2 ಆದರೂ ಕೂಡ ಆಸ್ಟ್ರೇಲಿಯಾ ಇಟ್ಕೊತಾರೆ ಅಂದರೆ ಕೊಡಲ್ಲ, ಜೈಂಟಿಗೆ ಕೊಡ್ತಾರೆ ಕಪ್ನ. ಆದರೆ ಇಟ್ಕೊಳ್ಳೋ ಮಾತ್ರ ಆಸ್ಟ್ರೇಲಿಯಾ ಇಟ್ಕೊಳ್ಳುತ್ತೆ. ಅದು ಇರೋದೇ ರೂಲ್ಸ್ ಆಗಿ. ಎಲ್ಲಿ ಹೋಮ್ ಗ್ರೌಂಡ್ನಲ್ಲಿ ಹೋಮ್ ಕಂಟ್ರಿಲಿ ಏನು ಮ್ಯಾಚ್ ನಡೆಯುತ್ತೋ ಏನಾದರೂ ವಿಕೋಲ್ ಆದರೆ ಆ ಒಂದು ಕಪ್ನ ವಿಕೋಲ್ ಆಗೋಂಥ ಟೀಮ್ಗೆ, ವಿಕೋಲ್ ಆಗೋಂಥ ಕಂಟ್ರಿಗೆ ಕೊಡೋದು ಫ್ರೆಂಡ್. ಟೋಟಲ್ ಆಗಿ ಫ್ರೆಂಡ್ ಇವರು 55 ರನ್ನಿಗೆ 155 ರನ್ನಿಗೆ ಪ್ರಮುಖ 10 ವಿಕೆಟ್ ಕಳ್ಕೊಂಡಿದ್ದಾರೆ ಫ್ರೆಂಡ್. 10 ವಿಕೆಟ್. ಇನ್ನೂ 340 ರನ್ ಎಲ್ಲಿ ಚೇಂಜ್ ಮಾಡಬೇಕಾಗಿತ್ತು. ನಾನು ಬೆಳಗ್ಗೆ ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಈ ಒಂದು ಮ್ಯಾಚನ್ನು ಇಂಡಿಯಾ ಗೆಲ್ಲೋಕ್ಕೆ ಚಾನ್ಸೇ ಇಲ್ಲ ಗೆಲ್ಲೋಕ್ಕೆ. 2 ಆಪ್ಷನ್ ಇದೆ ಇಂಡಿಯಾ ಕೈಲಿ, ಸೋಲ್ಬೇಕು ಇಲ್ಲ ಡ್ರಾ ಮಾಡ್ಕೋಬೇಕು. ಆದರೆ ಸೋಲ್ಬಾರ್ದು ಅನ್ನೋದು ಇದ್ದರೆ ಇವರು ಡ್ರಾ ಮಾಡ್ಕೊತಿದ್ರು ಫ್ರೆಂಡ್. ಇದು ಏನಾಗ್ತಾ ಇದೆ ಅಂತ ನಾನು ನಿನಗೆ ಎಷ್ಟು ಮಿಸ್ಟೇಕ್ ಮಾಡಿಕೊಂಡ್ರಿ ಇಂಡಿಯಾ ಟೀಮ್. ಟೋಟಲಾಗಿ ಹೇಳಬೇಕಂದ್ರೆ ಬುಮ್ರಾ, ಜೈಸ್ವಾಲು ಬಿಟ್ಟರೆ ಅಂಥ ಪ್ರದರ್ಶನ ಯಾರೂ ಕೊಟ್ಟಿಲ್ಲ ಇಂಡಿಯಾದಲ್ಲಿ. ಜೈಸ್ವಾಲ್ ಪಾಪ ಬ್ಯಾಕ್ ಟು ಬ್ಯಾಕ್ 5 ವಿಕೆಟ್ 3 ಸಲ ತೆಗೆದಾರೆ. 4 ಸಲ ತೆಗೆದಿದ್ದಾರೆ. ಜೈಸ್ವಾಲು ಒಂದು ಇನ್ನಿಂಗ್ಸಲ್ಲಿ ಆಡಿದ್ರು, ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಆಡ್ತಾರೆ ಫ್ರೆಂಡ್. ಕೊಹ್ಲಿ ಯಾಕೋ ಫಸ್ಟಿಗೆ ಒಂದು ಶತಕ ಮಾಡಿದ್ದು ಬಿಟ್ಟರೆ ಎಲ್ಲ ಮ್ಯಾಚ್ನಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಹೇಳೋಂಗೇ ಇಲ್ಲ. ಟೋಟಲಾಗಿ 22 ರನ್ ಇತ್ತು ಮೊನ್ನೆ ಎಲ್ಲ ಮ್ಯಾಚ್ನಲ್ಲಿ ಸೇರಿ. ಇದೊಂದು 9 ರನ್ನು, 30 ರನ್ನು, 31 ರನ್ನು 3 ಟೆಸ್ಟ್ ಮ್ಯಾಚ್ನಲ್ಲಿ 31 ರನ್ನು. ಎವರೇಜ್ ನೋಡ್ಕೊಂಡ್ರೆ 10 ಎವರೇಜ್ ಇದೆ ಫ್ರೆಂಡ್. ಟೋಟಲಾಗಿ ಹೇಳ್ಬೇಕಂದ್ರೆ ಫ್ರೆಂಡ್ ಕಂಡೀಷನ್ ಇನ್ನೂ ಕೂಡ ಬ್ಯಾಟಿಂಗ್ ಲೈನ್ ಜೊತೆಗೆ ಬೌಲಿಂಗ್ ಲೈನ್ ಜೊತೆಗೆ ಬ್ಯಾಟಿಂಗು ಸ್ಟ್ರಾಂಗ್ ಆದರೆ ಈ ಒಂದು ಸೀರೀಸ್ನ ವಿಕೋಲ್ ಮಾಡ್ಕೋಬೋದು ಫ್ರೆಂಡ್. ಏನಾದರೂ ಮತ್ತೆ ಇದೇ ರೀತಿ ಕಂಡೀಷನಲ್ಲಿ ಆಡಿದರೆ
ಈ ಒಂದು ಸೀರೀಸ್ನ ಕೈ ಬಿಡೋದು ಅನುಮಾನವೇ ಇಲ್ಲ. ಫಸ್ಟಿಗೆ ಟೆಸ್ಟ್ ಮ್ಯಾಚ್ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಅದು ಬುಮ್ರಾ ಕ್ಯಾಪ್ಟನ್ಶಿಪ್ಪಲ್ಲಿ. ಆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಕಂಪ್ಲೀಟಾಗಿ 2 ಮ್ಯಾಚ್ ಸೋತಿದೆ, 1 ಮ್ಯಾಚ್ ಡ್ರಾ ಆಗಿದೆ ಫ್ರೆಂಡ್. ಇನ್ನೊಂದು ಸೋತರೆ ಕಂಪ್ಲೀಟಾಗಿ ನ್ಯೂಜಿಲ್ಯಾಂಡ್ ವಿರುದ್ಧ 3-3 ಸೋತರು. ಇಲ್ಲಿ ಕೂಡ 3-3 ಸೋತಾಗುತ್ತೆ ನೆಕ್ಸ್ಟ್ ಮ್ಯಾಚಿನ ಸೋತ್ರೆ. ಟೋಟಲ್ಲಾಗಿ ನೆಕ್ಸ್ಟ್ ಈ ಒಂದು ಕಂಡೀಷನಲ್ಲಿ ಏನಪ್ಪ, ಈ 4ನೇ ಟೆಸ್ಟ್ನಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಇಂಡಿಯಾದವರು ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚಿಗೆ ಏನಾದರೂ ಐಡಿಯಾ ಮಾಡ್ಕೊಂಡು ಬರಬೇಕು ಅಷ್ಟೇ ಫ್ರೆಂಡ್. ಆಸ್ಟ್ರೇಲಿಯಾ ವಿರುದ್ಧ ಏನಾದರೂ ವಿಕೋಲ್ ಮಾಡ್ಕೋಬೇಕು ಸರಣಿ ಅಂದರೆ ಮಾತ್ರ ಫ್ರೆಂಡ್. ಈ ಒಂದು ಮ್ಯಾಚ್ ಡ್ರಾ ಆಗುವಂಥ ಡ್ರಾ ಆಗುವಂಥ ಮ್ಯಾಚ್ ಇದ್ದಿಲ್ಲ. ಅದು ಆಲ್ರೆಡಿ ಆಸ್ಟ್ರೇಲಿಯಾ ಕಡೆಗೆ ಹೋಗಿತ್ತು. ಆದರೆ ಆಸ್ಟ್ರೇಲಿಯಾ ಕಡೆ ಅಂತ ಹೋಗಿರೋಂಥ ಮ್ಯಾಚ್ನ ಇಂಡಿಯಾದವರು ಎಳ್ಕೊಳಕ್ಕೆ ಚಾನ್ಸ್ ಇತ್ತು, ಆದರೆ ಎಳ್ಕೊಳ್ಳಿಲ್ಲ. ಅವರು ಕೂಡ ಡಿಲೇ ಬಿಟ್ಟರು. ಅದು ಕಂಪ್ಲೀಟಾಗಿ ಆಸ್ಟ್ರೇಲಿಯಾ ಕಡೆಗೆ ಮ್ಯಾಚ್ ಹೋಯಿತು. ನೋಡೋಣ ಫ್ರೆಂಡ್, ನಿಮ್ಗೇನು ಅನ್ಸಲ್ಲ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಈ ಇಂಡಿಯಾ ಈ ಒಂದು ಮ್ಯಾಚನ್ನು ಡ್ರಾ ಮಾಡ್ಕೋಬೇಕಿತ್ತು ಅಥವಾ ಈ ಒಂದು ಮ್ಯಾಚ್ನ ಸೋತಿದ್ದು ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಲ್ಲ ನೋಡೋರು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.